ಆಗ್ತಾ ಇರುವಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆ ರಾಜ್ಯದಲ್ಲಿ ಈಗಾಗಲೇ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ಮನೆ ಮನೆಗೆ ಹೋಗಿ BLOಗಳು ಏನು ಅರ್ಜಿಗಳನ್ನು ಕೊಡಬೇಕಾಗಿತ್ತು, ಮತದಾರರಿಗೆ ತಲುಪಿಸಬೇಕಾಗಿತ್ತು, ಅದರ ಬದಲಿಗೆ ಮಂದಿರ, ಮಸೀದಿ, ಅಂಗನವಾಡಿ, ಅರಳಿಕಟ್ಟೆ, ಚೌಲ್ಟ್ರಿ ಹೀಗೆ ಎಲ್ಲದರಲ್ಲಿ ಕೂತ್ಕೊಂಡು ತುಂಬಿಸ್ತಾ ಇದ್ದಾರೆ ಅನ್ನೋದು ಕಳೆದ 3 ದಿವಸಗಳಿಂದ ವಿವಾದ ಎದ್ದಿದೆ. ಈಗ SIR ಪ್ರಕ್ರಿಯೆನೇ ಚುನಾವಣಾ ಆಯೋಗ ನಿಲ್ಲಿಸಬೇಕು ಅಂತ ಪ್ರತಿಪಕ್ಷದವರು ಆಗ್ರಹಿಸ್ತಾ ಇದ್ದಾರೆ. ಮೊನ್ನೆ ಗುರುವಾರ ರಾಮನಗರದ ಕಲ್ಯಾಣ ಮಂಟಪದಲ್ಲಿ SIR ಆಗ್ತಿರುವ ವಿಡಿಯೋಗಳನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ವಿಡಿಯೋ ರಿಲೀಸ್ ಮಾಡಿದರು. ಇದಾದ ಮೇಲೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ SIR ಹಂಗಾಮದ ವಿಡಿಯೋಗಳು ಹೊರಗೆ ಬಂದವು. ಮಸೀದಿಯಲ್ಲಿ ಕೂತ್ಕೊಂಡು SIR ಮಾಡ್ತಿರುವ ವಿಡಿಯೋಗಳು, ದೇವಸ್ಥಾನಗಳಲ್ಲಿ ನಡೆಸ್ತಿರುವಂಥ SIRಗಳು, ಅಂಗನವಾಡಿಗಳಲ್ಲಿ ನಡೀತಾ ಇರುವಂಥ SIRಗಳು, ರಸ್ತೆಗಳಲ್ಲಿ, ಅರಳಿಕಟ್ಟೆ ಮುಂದೆ ಹೀಗೆ SIR ನಡೀತಾ ಇರೋದ್ರ ಬಗ್ಗೆ ಅಲ್ಲೊಂದರಲ್ಲಿ ವಿಡಿಯೋಗಳನ್ನು ಮಾಡಿ BJPಯವರು ಮತ್ತು JDS ಅವರು ರಿಲೀಸ್ ಮಾಡ್ತಾ ಹೋಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ BLOಗಳು ಬೇಕಾಬಿಟ್ಟಿಯಾಗಿ SIR ಮಾಡ್ತಾ ಇದ್ದಾರೆ, ಅಕ್ರಮ ವಲಸಿಗರನ್ನು SIRಗೆ ಸೇರಿಸ್ತಾ ಇದ್ದಾರೆ, ಈ ರೀತಿಯ ಸಾಲು ಸಾಲು ಆರೋಪಗಳು ಕೂಡ ಬಂದವು. ಇವತ್ತು ನೋಡಿದರೆ ರಾಜ್ಯದಲ್ಲಿ ಆಗ್ತಿರುವಂಥ SIR ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತೇಳಿ ಪ್ರತಿಪಕ್ಷದವರು ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು SIR ಗೋಲ್ಮಾಲ್ ಆಗ್ತಿದೆ ಅಂತ ಮೊದಲು ಪ್ರಶ್ನೆಯನ್ನು ಮಾಡಿದರು. ನನ್ನನ್ನು ರಾಮನಗರದಿಂದಲೇ ಹೊರಗೆ ಹಾಕೋದಿಕ್ಕೆ ನನ್ನ ಹೆಸರನ್ನೇ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಮಾಡಿಸುವಂತಹ ಸಂಚು ನಡೀತಾ ಇದೆ ಅಂತ ಆರೋಪಿಸಿದರು. ಆದರೆ ಇವತ್ತು ಇದೇ ಕುಮಾರಸ್ವಾಮಿಯವರು ಅವರ ಕುಟುಂಬದವರು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಬಿಡದಿಯ ಕೇತಗಾನಹಳ್ಳಿಯ ತೋಟದ ಮನೆಗೆ ಬಂದಿದ್ದಂತಹ ಅಧಿಕಾರಿಗಳು ಕುಮಾರಸ್ವಾಮಿಯವರ ಕುಟುಂಬದ ಮತದಾರರ ವಿವರವನ್ನು ಸಂಗ್ರಹಿಸಿದರು. ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ನಿಖಿಲ್ ಅವರ ಪತ್ನಿ ರೇವತಿ ಎಲ್ಲರೂ ಕೂಡ SIR ಫಾರಂಗಳನ್ನು ಭರ್ತಿ ಮಾಡಿ ಕೊಟ್ಟಿದ್ದಾರೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿಯವರ ಕುಟುಂಬದ ವೋಟರ್ ಲಿಸ್ಟ್ ಇದೆ, ಇದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಇದಾದ ಮೇಲೆ ಚುನಾವಣಾಧಿಕಾರಿಗಳು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟರು. ಆದರೆ SIR ಪ್ರಕ್ರಿಯೆಗೂ ಒಳಗಾಗುವ ಮೊದಲು ಕುಮಾರಸ್ವಾಮಿಯವರು ಹೊಸ ಬಾಂಬ್ ಸಿಡಿಸಿದರು. ಬೆಳಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದ ಕುಮಾರಸ್ವಾಮಿಯವರು ರಾಜ್ಯದಲ್ಲಿ SIR ಪ್ರಕ್ರಿಯೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಇದನ್ನು ನಿಲ್ಲಿಸಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರನ್ನು ನಾಡಿದ್ದು ಭೇಟಿ ಮಾಡಿ ದೂರು ಕೊಡ್ತೀನಿ ಅಂತ ಕೇಳಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ಮತದಾರರ ಪರಿಷ್ಕರಣೆ ಏನಿದೆ, ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಇನ್ನು ಕರ್ನಾಟಕದಲ್ಲಿ ಪಾರದರ್ಶಕವಾಗಿ SIR ಆಗ್ತಾ ಇಲ್ಲ, ಹೀಗಾಗಿ SIR ಪ್ರಕ್ರಿಯೆನೇ ಸದ್ಯಕ್ಕೆ ನಿಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ JDS ಮಿತ್ರಪಕ್ಷ BJP ನಾಯಕರು ಕೂಡ ರಾಜ್ಯದಲ್ಲಿ ಮುಖ್ಯ ಚುನಾವಣಾಧಿಕಾರಿಯವರನ್ನ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹಾಗೆಯೇ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಅವರ ನೇತೃತ್ವದ BJP ಟೀಮ್ ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರನ್ನ ಭೇಟಿ ಮಾಡಿ ದೂರು ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯಲ್ಲಿ ಅವ್ಯವಹಾರ ಆಗ್ತಾ ಇದೆ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದೆ ಅಂತ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ. ಒಂದಲ್ಲ ಎರಡಲ್ಲ ಒಟ್ಟು 4 ಪುಟಗಳಲ್ಲಿ SIR ಹಂಗಾಮದ ಬಗ್ಗೆ ದೂರು ಕೊಟ್ಟಿದ್ದಾರೆ. BJPಯವರು ಕೊಟ್ಟಿರುವಂತಹ ದೂರಿನ ಸಾರಾಂಶವನ್ನು ನಾವಿಲ್ಲಿ ಗಮನಿಸಬೇಕು. SIRನ ಪ್ರಕ್ರಿಯೆ ಬಗ್ಗೆ BJP ಬಹಳಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದೆ. ಕರ್ನಾಟಕದಲ್ಲಿ SIR ಪ್ರಕ್ರಿಯೆಯಲ್ಲಿ ವ್ಯವಸ್ಥಾತ್ಮಕವಾದಂತಹ ಅಕ್ರಮಗಳಾಗ್ತವೆ ಅನ್ನೋದನ್ನು BJPಯವರು ಹೈಲೈಟ್ ಮಾಡಿದ್ದಾರೆ. SIRನ ಪಾವಿತ್ರ್ಯತೆ, ಪಾರದರ್ಶಕತೆ, ವಿಶ್ವಾಸಾರ್ಹತೆಯ ಬಗ್ಗೆನೇ ಪ್ರಶ್ನೆಗಳು ಎದ್ದಿದ್ದಾವೆ ಅಂತ ಹೇಳುತ್ತಿದ್ದಾರೆ. ಆಯೋಗದ SIR ಜೊತೆಯಲ್ಲೇ GBA ಸರಿಸಮಾನಾದ SIR ಅನ್ನು ರಾಜ್ಯ ಚುನಾವಣಾ ಆಯೋಗದ ಮೂಲಕ ನಡೆಸ್ತಾ ಇದ್ದಾರೆ. ಎರಡೂ ಪ್ರಕ್ರಿಯೆ ಒಟ್ಟೊಟ್ಟಿಗೆ ಆಗ್ತಿರೋದ್ರಿಂದಾಗಿ ಮತದಾರರಲ್ಲಿ ಗೊಂದಲ ಆಗ್ತಾ ಇದೆ. ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗದ ಏಕರೂಪ SIR ಪ್ರಕ್ರಿಯೆಯನ್ನು ದುರ್ಬಲಗೊಳಿಸುವಂತಹ ಪ್ರಯತ್ನ ಇಲ್ಲಿ ನಡೀತಿದೆ ಅಂತ ಹೇಳುವಂಥ ಆರೋಪವನ್ನು ಮಾಡಿದ್ದಾರೆ. ಮನೆ ಮನೆಗೆ ಕಡ್ಡಾಯ ಪರಿಶೀಲನೆಗಳನ್ನೇ BLOಗಳು ನಡೆಸ್ತಾ ಇಲ್ಲ, ಮೃತರ ಹೆಸರು, ಸ್ಥಳಾಂತರ ಆದವರ ಹೆಸರುಗಳನ್ನು ತೆಗಿತಾ ಇಲ್ಲ, ಮಸೀದಿಗಳಲ್ಲಿ, ಸಮುದಾಯ ಕೇಂದ್ರಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ಶಾಸಕರ ಕಚೇರಿಗಳು, ನಿವಾಸಗಳಲ್ಲಿ SIR ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಾನೂನು ಬಾಹಿರ ಅಂತ ಹೇಳಿ ದೂರಿನಲ್ಲಿ ಹೇಳಿದ್ದಾರೆ. ಇದರಿಂದಾಗಿ SIRನಲ್ಲಿ ತಪ್ಪುಗಳು, ಅಕ್ರಮಗಳು ಹೆಚ್ಚಾಗುವಂತಹ ಅಪಾಯ ಇದೆ. ತಪ್ಪಾಗಿ ಹೆಸರು ಸೇರಿಸುವ ಅಥವಾ ಕೈ ಬಿಡುವ ಸಾಧ್ಯತೆ ಹೆಚ್ಚಾಗುತ್ತೆ. BLOಗಳ ವಿರುದ್ಧ ನಮ್ಮ ಪಕ್ಷಕ್ಕೆ ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ. ತಕ್ಷಣ
ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆಯನ್ನು ನಡೆಸಬೇಕು, ಅಕ್ರಮ ವಲಸಿಗರು ಅನರ್ಹ ವ್ಯಕ್ತಿಗಳ ಹೆಸರುಗಳನ್ನು ತೆಗೆಸಬೇಕು ಅಂತ ಹೇಳಿ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. PLOಗಳನ್ನ ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸ್ಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಒಂದು ಅವ್ಯವಸ್ಥೆನ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಇಷ್ಟೆಲ್ಲದರ ಮಧ್ಯೆನೇ ರಾಜ್ಯದಲ್ಲಿ ಇವತ್ತು ಎಲ್ಲೆಂದರಲ್ಲಿ SIR ನಡೆಸ್ತಿರೋದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ತೋರಿಸಲಾಗ್ತಾ ಇದೆ. ವಿಶೇಷವಾಗಿ ದಾವಣಗೆರೆಯಲ್ಲಿ ಅಂಗನವಾಡಿ ಕೇಂದ್ರ ಹಾಗೂ ದೇವಸ್ಥಾನದಲ್ಲಿ ಕುಳಿತು BLOಗಳು SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗೆಯೇ ಜಾಲಿನಗರದ ಬೂತ್ ನಂಬರ್ 49ರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಜನರನ್ನು ಗುಡ್ಡೆ ಹಾಕಿಕೊಂಡು SIRನ ಕಂಪ್ಲೀಟ್ ಮಾಡ್ತಾ ಇರುವಂತಹ ವಿಡಿಯೋವೊಂದನ್ನು ವೈರಲ್ ಮಾಡಲಾಗಿದೆ. ಇನ್ನು ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲೂ ಕೂಡ SIR ಅವಾಂತರ ತೆರೆದುಕೊಂಡಿದೆ. ಊರಲ್ಲಿ ಓಡಾಡಬೇಕಾಗಿದ್ದ ಅಧಿಕಾರಿಗಳು ಮಸೀದಿಯೊಳಗೆ ಕೂತ್ಕೊಂಡು BLOಗಳು ಅಲ್ಲೇ ಫಾರಂ ಭರ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹಾಗೆಯೇ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ನ ಕೆಂಜಗಾರನಹಳ್ಳಿಯಲ್ಲಿ ಎಲ್ಲ ಜನರನ್ನು ಒಂದು ಕಡೆ ಸೇರಿಸ್ಕೊಂಡು ಅಲ್ಲಿಯೇ SIR ಫಾರ್ಮನ್ನು ಫಿಲ್ ಮಾಡಿಸ್ತಾ ಇದ್ರು. ಇನ್ನು ವಿಜಯಪುರದ ಉಕ್ಲಿ ಗ್ರಾಮದಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಅಂತ ಬರುವಂತಹ ಸಿಬ್ಬಂದಿ ಜನರೆಲ್ಲ ಒಂದು ಕಡೆನೇ ಸೇರಿಸ್ಕೊಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಬರುವಂತೆ ಸೂಚಿಸಿದಂತಹ ಸಿಬ್ಬಂದಿ ಅಲ್ಲಿಯೇ ಫಾರ್ಮ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೋಲಾರದಲ್ಲೂ ಕೂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇದೇ ಸ್ವರೂಪದಲ್ಲಿ ಅಂಗನವಾಡಿ ದೇಗುಲದಲ್ಲಿ ಕುಳಿತು SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾ ಇದ್ರು. ಈ ಬಗ್ಗೆ ಗೊತ್ತಾಗ್ತಾ ಇದ್ದಂತೆಯೇ ಕರ್ತವ್ಯ ಲೋಪ ಎಸಗಿದ BLO ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಜೊತೆಗೆ ತಹಶೀಲ್ದಾರ್ ಶ್ರೀನಿವಾಸ್ ಅವರು ಸಹಾಯಕ ಕಮಿಷನರ್ ದಿಲೀಪ್ಗೂ ಕೂಡ ಜಿಲ್ಲಾಧಿಕಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಂತಹ ಬಿಜೆಪಿಯವರು SIR ಪ್ರಕ್ರಿಯೆ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದರು. SIR ಕೇಂದ್ರವಾಗಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಸಾಮೂಹಿಕವಾಗಿ BLA2ಗಳು ಸಮುದಾಯ ಭವನದಾಗ ಮಾಡ್ತಾ ಇದ್ದಾರೆ. 4 ವಾರ್ಡ್ಗಳನ್ನ ಸಾಮೂಹಿಕ ಯಾವ ಬರ್ತಾ ನಾವು ಕೊಡ್ತಾರೆ, ಪ್ಯಾಂಪ್ಲೆಟ್ ಹಂಚ್ತಾರೆ ಚುನಾವಣೆ ಮನೆಗೆ, ಅಲ್ಲಿ ಇಲ್ಲೇ ಇವರ ಕರೆದು ಹಂಚ್ತಾ ಇದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ, ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟಾರೆ, ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಥಲ್ಲಿ ಹೋಗೆಲ್ಲ SIR ಮಾಡಿಸಿವ್ರೆ ಅಂತ. ಇದು SIR ರೀತಿ ಅಲ್ಲ. ಇದು ನರಸಿಂಹರಾಜ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇರುವಂತದ್ದು ನಾವೆಲ್ಲರೂ ಗಮನಿಸಿದ್ವಿ. ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ಯಾಕಂದ್ರೆ ಬರೀ ಅರ್ಹ ಮತದಾರರಿಗೆ ಈ ದೇಶದ ಮತ್ತು ನಮ್ಮ ರಾಜ್ಯದ ಭವಿಷ್ಯವನ್ನು ರೂಪಿಸಲಿಕ್ಕೆ ನಿರ್ಧಾರ ಮಾಡೋದಕ್ಕೆ ಒಂದು ಹಕ್ಕಿದೆ. ಏನು ಆಫೀಸರ್ಗಳು ಡೋರ್ ಟು ಡೋರ್ ಹೋಗಿ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಡೋರ್ ಟು ಡೋರ್ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಇನ್ನು SIR ಪ್ರಕ್ರಿಯೆಯಲ್ಲಿ ಆಗ್ತಿರುವಂತಹ ಈ ವಿಡಿಯೋಗಳು ಈಗ ಪ್ರತಿಪಕ್ಷಗಳ ಪಾಲಿಗೆ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿರುವಂಥದ್ದು. ಬಿಜೆಪಿ ಮತ್ತು JDS ನಾಯಕರ ದೂರುಗಳನ್ನು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯವರು ಕೇಂದ್ರ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ದಾರೆ. ಅಲ್ಲಿಂದ ಯಾವ ರೀತಿಯಂತಹ ನಿರ್ದೇಶನ ಬರುತ್ತೆ ಮತ್ತು ಅದನ್ನು ಪಾಲಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಬಗ್ಗೆ ಅಪಸ್ವರ 3 ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲಿ ಕಲ್ಯಾಣ ಮಂಟಪ ಮಸೀದಿಗಳಲ್ಲೂ ಕೂಡ SIR ನಡೀತಾ ಇರೋದ್ರ ಬಗ್ಗೆಯೂ ಕೂಡ ಆರೋಪಗಳು ಬರ್ತಾ ಇದ್ವು. ಹೀಗಾಗಿ ಈ SIR ಪ್ರಕ್ರಿಯೆಗೆ ಯಾವ ಸ್ವರೂಪದಲ್ಲಿ ಇದನ್ನು ಸರಿಪಡಿಸ್ತಾರೆ ಅನ್ನೋದನ್ನು ನೋಡಬೇಕು. ಇನ್ನು ನಮ್ಮ ರಾಜ್ಯದಲ್ಲಿ ಮಳೆ ಬರಲಿ ಅಂತ ಜನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು, ಮಳೆ ಬರ್ತಾ ಇಲ್ಲ. ಆದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಬರ್ತಿರೋದಕ್ಕೆ ಅಲ್ಲಿನ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಯಾಕೆಂದರೆ ಯಾವ ಮಟ್ಟಿಗೆ ಮಹಾರಾಷ್ಟ್ರದ 4 ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಅಂದರೆ ಯಾಕಪ್ಪ ಇಷ್ಟು ಜೋರಾಗಿ ಸುರಿತಿದ್ದಿ ಅಂತೇಳಿ ಮಳೆರಾಯನನ್ನೇ ಶಪಿಸುವಂತಾಗಿದೆ. ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ಟುವ ಮುಂಬೈ ಮಹಾನಗರ ಅಕ್ಷರಶಃ ಕೊಳಚೆಯಲ್ಲಿ ಕೊಚ್ಚಿ ಹೋದಂತೆ ಭಾಸವಾಗ್ತಾ ಇದೆ. ಉದ್ಯಮಿಗಳಿಂದ ಹಿಡಿದು ಬಾಲಿವುಡ್ ತಾರೆಯರ ವಾಸ ಮಾಡುವಂತಹ ಮಹಾನಗರ ಮಳೆ ನೀರು ಕೊಳಚೆ ನೀರಲ್ಲಿ ಮುಳುಗಿ ಹೋಗಿದೆ. ಮುಂಬೈನ ಅಷ್ಟ ದಿಕ್ಕುಗಳಲ್ಲೂ ಆಗ್ತಿರುವಂತಹ ಮಳೆ ಆ ನೀರು ನಗರ ಬಿಟ್ಟು ಹೊರಗೆ ಹೋಗೋಕ್ಕೆ ಕೂಡ ಆಗ್ತಾ ಇಲ್ಲ. ಚರಂಡಿಗಳೆಲ್ಲ ಬ್ಲಾಕ್ ಆಗಿವೆ, ರಾಜಕಾಲುವೆಗಳೆಲ್ಲ ಮುಚ್ಚಿ ಹೋಗಿವೆ. ಕಾಮಗಾರಿಗೆ ಆಗಿದ್ದ ರಸ್ತೆಗಳು ಭೂಕುಸಿತಗಳಿಗೆ ಮುಂಬೈ ಮಹಾನಗರ ತತ್ತರಿಸಿ ಹೋಗಿದೆ. ಮುಂಬೈನ ಪ್ರತಿಷ್ಠಿತ ಶಾಪಿಂಗ್ ಮಾಲ್ಗಳು ಜಲಾವೃತವಾಗಿವೆ. ಎಲ್ಲ ಕಡೆ 2 ರಿಂದ 3 ಅಡಿಯಷ್ಟು ನೀರು ನಿಂತಿವೆ. ಜನ ನಿತ್ಯ ನರಕ ಯಾತನೆಯನ್ನು ಅನುಭವಿಸುವಂತಾಗಿದ್ದು, ಮಕ್ಕಳ ಪಾಲಿಗೆ ಈ ನೀರೇ ಈಗ ಸ್ವಿಮ್ಮಿಂಗ್ ಪೂಲ್ ಆಗಿಯೂ ಕೂಡ ಪರಿವರ್ತನೆಗೊಂಡಿರುವಂಥದ್ದು ಗೋಚರಿಸ್ತಾ ಇತ್ತು ಕೆಲವು ಕಡೆಗಳಲ್ಲಿ. ಇನ್ನು ಮುಂಬೈನಲ್ಲಿ ಕಟ್ಟಡ ಕಾಮಗಾರಿಗಳಿಗೆ ಅಗೆದಿದ್ದ ಜಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ರಸ್ತೆಗಳೆಲ್ಲ ಕುಸಿದು ಬೀಳ್ತಾ ಇದ್ದಾವೆ. ಲಗೇಜ್ ವಾಹನ ಕೂಡ ಇವತ್ತು ಕುಸಿದು ನೆಲಸಮವಾಗಿದೆ. ಇನ್ನು ಅಂಧೇರಿಯ ಹೆದ್ದಾರಿಯ ಸುರಂಗ ಮಾರ್ಗದ ಮಳೆ ನೀರಿನಿಂದಾಗಿ ಅಲ್ಲಿ ಮುಳುಗಿ ಹೋಗಿತ್ತು. ಕನಿಷ್ಠ 6 ರಿಂದ 8 ಅಡಿವರೆಗೆ ನೀರು ನಿಂತಿದ್ದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ರೈಲ್ವೆ ಅಂಡರ್ ಬ್ರಿಡ್ಜ್ ಜಲಾವೃತವಾಗಿತ್ತು. ಹಗ್ಗ ಕಟ್ಟಿ ರಸ್ತೆ ಬಂದ್ ಮಾಡಿ ಪೊಲೀಸರು
ಅಲ್ಲಿ ನಿಯೋಜನೆಗೊಂಡು ಜನರನ್ನು ಸುರಕ್ಷಿತವಾಗಿ ಹೋಗುವಂಗೆ ಸೂಚನೆಯನ್ನು ಕೊಡ್ತಾ ಇದ್ರು. ಇನ್ನು 2 ದಿನಗಳಿಂದ ನಿರಂತರವಾಗಿ ಆಗ್ತಾ ಇರುವಂತಹ ಮಳೆ ಭಿವಂಡಿ ಜಿಲ್ಲೆಯ ತೀನ್ಬತ್ತಿ ಮಾರುಕಟ್ಟೆ ಪ್ರದೇಶವನ್ನು ಸಂಪೂರ್ಣವಾಗಿ ಮುಳುಗಿಸಿತ್ತು. ಮಳೆ ನೀರು ಅಂಗಡಿಗಳಿಗೆ ನುಗ್ಗಿದ್ದು ಸಾಕಷ್ಟು ನಷ್ಟ ಸಂಭವಿಸಿದೆ. ದಿನಸಿ ಪದಾರ್ಥಗಳೆಲ್ಲ ಹಾಳಾಗಿವೆ. ಹಣ್ಣು ತರಕಾರಿ ಮಂಡಿಗಳ ಸ್ಥಿತಿ ಅಂತೂ ಕೇಳೋ ಹಾಕಿಲ್ಲ. ಇದಕ್ಕಿಂತ ದುರಂತ ಅಂದರೆ ಮಳೆ ನೀರಿನಿಂದ ದಿನಗೂಲಿ ನೌಕರರು ಕೂಲಿಗಳ ಬದುಕು ಅಯೋಮಯವಾಗಿದೆ. ಹಾಗೆಯೇ ರಸ್ತೆಯಲ್ಲಿ ದಾರಿ ಕಾಣದೆ ಟ್ರಕ್ಗಳು ಮುಳುಗಿ ಹೋಗಿವೆ. ಕಾರುಗಳೆಲ್ಲ ನೀರಲ್ಲಿ ತೇಲಾಡ್ತಾ ಇದ್ದಾವೆ. ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಆಗದವ್ರನ್ನ ಟ್ರ್ಯಾಕ್ಟರ್ಗಳ ಮೂಲಕ ರಕ್ಷಣೆ ಮಾಡುವಷ್ಟು ಕೆಲಸ ಈಗ ಅಲ್ಲಿ ನಡೀತಾ ಇದೆ. ಮುಂಬೈನಲ್ಲಾದಂತಹ ಮಳೆ ಪ್ರಮಾಣ ಎಷ್ಟು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಯಾವ ಸ್ವರೂಪದಲ್ಲಿ ಮಳೆ ಸುರಿತಿದೆ ಅನ್ನುವಂಥದ್ದನ್ನು ನಾವಿದರಲ್ಲಿ ಊಹಿಸ್ಬೋದು. ಇನ್ನು ರಸ್ತೆಯಲ್ಲಿ ನಿಂತಿರುವಂತಹ ಮಳೆ ನೀರಿನಲ್ಲಿ ಟ್ಯೂಬ್ ಹಾಕ್ಕೊಂಡು ಹೇಗೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹೀಗೆ ಆಟ ಆಡ್ತಾ ಇದ್ದಂಥವರು ಬೇರೆ ಯಾರು ಅಲ್ಲ, MNSನ ಕಾರ್ಯಕರ್ತರು. ಮಹಾರಾಷ್ಟ್ರದ BJP ಸರ್ಕಾರ ಮುಂಬೈ ನಗರವನ್ನು ಸ್ವಿಮ್ಮಿಂಗ್ ಪೂಲ್ ಮಾಡಿದೆ ಅಂತ ಈ ಸ್ವರೂಪದಲ್ಲಿ ಅವರು ತಮ್ಮ ಪ್ರತಿಭಟನೆಯನ್ನು ಈ ಮಳೆಯ ನಡುವೆ ಮಾಡಿದ್ದಾರೆ. ಮುಂಬೈನ ಚಾಂಡಿವಲ್ಲಿ ಪ್ರದೇಶದಲ್ಲಿ ಮೊಣಕಾಲು ಮಟ್ಟದವರೆಗೆ ನೀರು ನಿಂತಿದೆ. ಸರ್ಕಾರ ಇನ್ನೂ ನಿದ್ದೆ ಮಾಡ್ತಾ ಇದೆ ಅಂತೇಳಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಈ ರೀತಿಯಲ್ಲಿ ಪ್ರತಿಭಟನೆಯ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಳೆದ 36 ಗಂಟೆಗಳಲ್ಲಿ ಮುಂಬೈನಲ್ಲಿ 456 ಮಿಲಿಮೀಟರ್ನಷ್ಟು ಮಳೆ ಸುರಿದಿದ್ದು ಮಹಾರಾಷ್ಟ್ರದಲ್ಲಿ ಒಟ್ಟು 13 ಜನ ಸಾವಿಗೀಡಾಗಿದ್ದು 2 ಕಣ್ಮರೆಯಾಗಿದ್ದಾರೆ. 800ಕ್ಕೂ ಹೆಚ್ಚು ವಾಹನಗಳು, 1350 ಅಂಗಡಿಗಳಿಗೆ ಮಳೆಯಿಂದಾಗಿ ತೀವ್ರ ಹಾನಿಗಳಾಗಿವೆ. ಹಾಗೆಯೇ ಇನ್ನು 3 ದಿವಸಗಳ ಕಾಲ ಮುಂಬೈ, ಥಾಣೆ, ಭಿವಂಡಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು ಮುಂಬೈ, ಅಂಧೇರಿ, ಥಾಣೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಾಗೆಯೇ ಆಫೀಸ್ಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ಘೋಷಣೆ ಮಾಡಿದ್ದಾವೆ ಖಾಸಗಿ ಕಂಪನಿಗಳು. ಮುಂಬೈ ಪಾಲಿಕೆ, ಪೊಲೀಸರು ಹಾಗೆಯೇ ಅಗ್ನಿಶಾಮಕ ಇಲಾಖೆ ರಜೆ ರದ್ದುಗೊಳಿಸಿ ತುರ್ತು ಸಹಾಯಕ್ಕೆ ಸಹಾಯವಾಣಿಯನ್ನು ತೆರೆದಿದೆ ಮತ್ತು ಅದನ್ನು ಸಂಪರ್ಕಿಸೋದಕ್ಕೆ ಮನವಿ ಮಾಡಿದೆ. ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಸರ್ಕಾರದಿಂದ ರೇಷನ್ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೆ ಕಡೆಗೆ ಸರ್ಕಾರ ಮುಂದಾಗಿದೆ. ಮುಂಬೈ, ರತ್ನಗಿರಿ ಠಾಣೆಯಲ್ಲಿ NDRF ಟೀಮ್ಗಳನ್ನು ನಿಯೋಜನೆ ಮಾಡಲಾಗಿದೆ. 3 ದಿನಗಳಿಂದ ನಿದ್ದೆಯಲ್ಲಿದ್ದ ಮಹಾರಾಷ್ಟ್ರ ಸರ್ಕಾರ ಈಗ ಅಲರ್ಟ್ ಆಗಿದೆ. ಇನ್ನೂ 3 ದಿನ ಜೋರು ಮಳೆ ಎಚ್ಚರಿಕೆ ಕೊಟ್ಟಿರುವುದರಿಂದಾಗಿ ಮುಂಬೈನಲ್ಲಿ ಇನ್ನೆಷ್ಟು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಆಗ್ತಿರುವಂತಹ ಅನಾಹುತದ ಮಳೆ ಉತ್ತರ ಕರ್ನಾಟಕದ ಪಾಲಿಗೆ ಸ್ವಲ್ಪ ಮಟ್ಟಿಗೆ ಜೀವಕಳೆಯನ್ನು ತಂದುಕೊಟ್ಟಿದೆ. ಬತ್ತಿ ಬರದಾಗಿದ್ದಂತಹ ಕೃಷ್ಣ ಜಲಾನಯನ ಭಾಗದ ನದಿಗಳಲ್ಲಿ ನೀರಿನ ಮಟ್ಟ ನಿಧಾನಕ್ಕೆ ಏರಿಕೆಯಾಗುವುದಕ್ಕೆ ಶುರುವಾಗಿದೆ. ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರದ ಪಾಲಿಗೆ ಜೀವನದಿಯಾಗಿರುವಂತಹ ಕೃಷ್ಣಾ ನದಿ 2 ತಿಂಗಳಿನಿಂದ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ನಮ್ಮ ಡ್ಯಾಮ್ಗಳಿಗೆ ಒಂದೇ ಒಂದು ಹನಿ ನೀರು ಕೂಡ ಹೆಚ್ಚುವರಿಯಾಗಿ ಸೇರ್ತಾ ಇಲ್ಲ. ಖಾಲಿಯಾಗಿದ್ದ ಕೃಷ್ಣೆಯ ಒಡಲಿಗೆ ಈಗ 7 ರಿಂದ 8 ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರೋದಕ್ಕೆ ಶುರುವಾಗಿದೆ. ರಾಜಾಪುರ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದೆ. ಚಿಕ್ಕೋಡಿ, ಕೊಲ್ಲಾಪುರ, ಸತಾರಾ, ಸಾಂಗ್ಲಿ ಮತ್ತು ಬೆಳಗಾವಿಯಲ್ಲಿ ಕೃಷ್ಣಾ ನದಿ ನೀರು ಹೆಚ್ಚಳವಾಗಿದೆ. ಇದೇ ಥರ ಇನ್ನೂ 3-4 ದಿನ ಮಳೆ ಸುರಿದ್ರೆ ಸಾಕು, ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದಲ್ಲಿ ಅರ್ಧ ನೀರಿನ ಸಮಸ್ಯೆ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ರೈತರಿಗೂ ನೀರಾವರಿ ಸಮಸ್ಯೆ ತಪ್ಪುತ್ತೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೇ ಸಂದರ್ಭದಲ್ಲಿ ಉತ್ಪತ್ತಿ ಆಗಬಹುದು. ಇನ್ನು 8 ರಿಂದ 10 ದಿನ ಇದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಬಂದರೆ ಕೃಷ್ಣಾ ನದಿ ಉಕ್ಕಿ ಹರಿದರೆ ಬತ್ತಿ ಹೋಗಿರುವಂತಹ ಭೀಮಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ ನದಿಗಳ ಒಡಲಿಗೂ ಕೂಡ ಮರುಜೀವ ಸಿಗುವಂತಹ ನಿರೀಕ್ಷೆ ಇದೆ. ಉತ್ತರ ಕರ್ನಾಟಕಕ್ಕಷ್ಟೇ ಅಲ್ಲ, ನಾಳೆಯಿಂದ ರಾಜ್ಯದ 11 ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ರಾಜ್ಯದ ಜನರಿಗೆ, ವಿಶೇಷವಾಗಿ ನಮ್ಮ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಅದರಲ್ಲೂ ಕೊಡಗು, ಹಾಸನ ಭಾಗದಲ್ಲೂ ಕೂಡ ಭಾರೀ ಮಳೆ ಆಗುತ್ತೆ ಅನ್ನುವಂತಹ ರಿಪೋರ್ಟ್ ಇದ್ದು ಕಾವೇರಿ ಒಡಲಿನಲ್ಲಿ ನೀರು ಹರಿಯುವಂತಹ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ವಿಶೇಷವಾಗಿ ನಾಳೆ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದ್ದು ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು ಹಾಗೆಯೇ ದಕ್ಷಿಣ ಕನ್ನಡ, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಜುಲೈ 6ಕ್ಕೆ 11 ಜಿಲ್ಲೆಗಳಿಗೆ ಮಳೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅದರ ಪ್ರಕಾರ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡಕ್ಕೆ ರೆಡ್ ಅಲರ್ಟ್ ಅನ್ನು ನೀಡಲಾಗಿದ್ದು, ಅಂದರೆ ಭಾರೀ ಮಳೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದ್ದು ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಇಲ್ಲಿ ನಿಜಕ್ಕೂ ಒಳ್ಳೆಯ ಮಳೆ ಆಯಿತು ಅಂತೇಳಿ ಆದರೆ ನಮ್ಮ ಕೃಷ್ಣ ಕಾವೇರಿ ನದಿಯ ಎಲ್ಲ ಉಪನದಿಗಳಿಗೂ ಕೂಡ ಒಳ್ಳೆಯ ಮಳೆ ಸಿಗುವಂತಹ ನಿರೀಕ್ಷೆ ಇದೆ. ಹಾವೇರಿ, ಧಾರವಾಡ, ಗದಗ, ಬೆಳಗಾವಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದ್ದು ಬೆಳೆ ಬಿತ್ತಿರ್ತಕ್ಕಂತಹ ರೈತರು ಸ್ವಲ್ಪ ಮಟ್ಟಿಗೆ ನಿರಾಳರಾಗಬಹುದು. ಹೀಗೆ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಮಳೆ ಏನಾಗುತ್ತೋ ಅನ್ನುವಂತಹ ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ಅನ್ನುವಂಥ ಒಂದು ಆತಂಕ ಇತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ದೂರವಾಗುವಂತಹ ನಿರೀಕ್ಷೆ ಈಗ
ಶುರುವಾಗಿದೆ. ಆದರೆ ನಿರೀಕ್ಷೆಗೂ ಮೀರಿ ಮಳೆ ಆಗ್ತಿರುವಂಥದ್ದು ಉತ್ತರ ಭಾರತದಲ್ಲಿ ಮಾತ್ರ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಉತ್ತರಾಖಂಡ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರುದ್ರಪ್ರಯಾಗ ಜಿಲ್ಲೆಯ ಅಲ್ಕಾನಂದ ಹಾಗೂ ಮಂದಾಕಿನಿ ನದಿಗಳಲ್ಲಿ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆಯಾಗಿದೆ. ನದಿ ಪಾತ್ರದಲ್ಲಿ ಭೂಕುಸಿತದ ಆತಂಕ ಇರುವುದರಿಂದಾಗಿ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಮಧ್ಯಪ್ರದೇಶದಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಬರ್ವಾನಿಯಲ್ಲಿ ಭಾರೀ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿತಾ ಇದ್ದು 20ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿವೆ. ಇನ್ನು ಗುಜರಾತ್ನಲ್ಲಂತೂ ಮಳೆ ಹೇಳತೀರದಂತೆ ಸುರಿತಾ ಇದೆ. ವಾಘಾಯ್ನಲ್ಲಿರುವಂತಹ ಗಿರ್ ಜಲಪಾತದ ನೀರಿನ ಮಟ್ಟ ಏರಿಕೆಯಾಗಿದೆ. ದಕ್ಷಿಣ ಗುಜರಾತ್ ಪ್ರದೇಶದ ವಲ್ಸಾ, ದಮನ್ ಹಾಗೆಯೇ ಸೌರಾಷ್ಟ್ರದ ಜುನಾಗಢ್, ಜಾಮ್ನಗರ, ಪೋರ್ಬಂದರಲ್ಲೂ ಕೂಡ ವಿಪರೀತವಾಗಿ ಮಳೆ ಸುರಿತಾ ಇದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆಗಿರುವ ದೇಣಿಗೆ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆರೋಪಿಗಳು ಪ್ರತಿದಿನ ಎಷ್ಟೆಷ್ಟು ಹಣ ಕಳ್ಳತನ ಮಾಡ್ತಾ ಇದ್ರು ಅನ್ನೋದರ ಬಗ್ಗೆ ಈಗ ಬಾಯ್ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಾವು ಕದ್ದಿರುವ ಹಣವನ್ನು ಹೇಗೆ ಹಂಚಿಕೊಡ್ತಾ ಇದ್ವಿ ಅನ್ನೋದನ್ನು ಕೂಡ SIT ಮುಂದೆ ಬಾಯ್ಬಿಟ್ಟಿದ್ದಾರೆ. 4 ವರ್ಷದಿಂದಲೂ ಲೂಟಿ ನಡೀತಿದೆ ಅಂತ BJP ನಾಯಕನೇ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಅಚ್ಚರಿ ಅಂದರೆ ನಾವು ಕೊಟ್ಟ ದೇಣಿಗೆ ವಾಪಸ್ ಕೊಡಿ ಅಂತ ಕಾಂಗ್ರೆಸ್ ನಾಯಕ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಟ್ರಸ್ಟ್ಗೆ ಕೋಟಿ ಭಕ್ತರಿದ್ದಾರೆ. ಕೋಟಿ ಲೆಕ್ಕದಲ್ಲಿ ಅಲ್ಲಿಗೆ ದೇಣಿಗೆ ಕೂಡ ಬರ್ತಾ ಇದೆ. ಆದರೆ ಟ್ರಸ್ಟ್ನಲ್ಲಿದ್ದಂತಹ ಇಲಿಗಳು ಹೆಗ್ಗಣಗಳಾದಂತಹ ಸ್ವರೂಪದಲ್ಲಿ ಪ್ರತಿದಿನವೂ ಕೂಡ ಲಕ್ಷ ಹಣವನ್ನು ಲಪಟಾಯಿಸ್ತಾ ಇದ್ರು. ಈ ಸತ್ಯವನ್ನು ಆರೋಪಿ ಅವಿನಾಶ್ ಶುಕ್ಲಾ ಸೇರಿದಂತೆ 8 ಆರೋಪಿಗಳು SIT ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹಣವನ್ನು ಹೀಗೆಲ್ಲ ಹಂಚಿಕೊಳ್ತಾ ಇದ್ವಿ, ಯಾವ ಜಾಗಗಳಲ್ಲೇ ಹಂಚಿಕೊಳ್ತಾ ಇದ್ವಿ ಅಂತಾನೂ ಕೂಡ ಆರೋಪಿ ಅವಿನಾಶ್ ಶುಕ್ಲಾ ಹೇಳಿದ್ದಾನೆ. ಅದಕ್ಕೆ ಅವಿನಾಶ್ ಶುಕ್ಲಾನನ್ನು ಕರ್ಕೊಂಡು ಹಣ ಹಂಚಿಕೊಂಡಂತಹ ಜಾಗಗಳಲ್ಲೆಲ್ಲ SIT ಟೀಮ್ ಸ್ಥಳಮಹಜರನ್ನು ಮಾಡ್ತಾ ಇದೆ. ಅಯೋಧ್ಯೆಯ ಕೌಶಲ್ಯಾಪುರಿಯ ಯೋಗ ಸೆಂಟರ್ನಲ್ಲಿ QR ಕೋಡ್ಗಳು ಕೂಡ ಸಿಕ್ಕಿದ್ದು. ಅದೇ ಜಾಗಕ್ಕೆ ಕರ್ಕೊಂಡು ಬಂದು ಸ್ಥಳಮಹಜರು ನಡೆಸಿದರು. ಅದಾದ ಮೇಲೆ ಕದ್ದ ಹಣವನ್ನು ಹಂಚಿಕೊಳ್ತಾ ಇದ್ದಂತಹ ಕೋಸಿ ಮಾರ್ಗದ ನಿರ್ಜನ ಪ್ರದೇಶದಲ್ಲೂ ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಇದೇ ಜಾಗಗಳಲ್ಲಿ ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ, ಕಮಲೇಶ್ ಪಾಂಡೆ ಮತ್ತು ಟಿನ್ನು ಯಾದವ್ ಸೇರಿದಂತೆ ಎಲ್ಲ ಆರೋಪಿಗಳು ಹುಂಡಿಯಲ್ಲಿ ಕದ್ದ ಹಣವನ್ನು ಪಾಲ್ ಮಾಡಿಕೊಳ್ತಾ ಇದ್ರು. ಇನ್ನು ಕದ್ದ ಹಣದಲ್ಲಿ ಅವಿನಾಶ್ ಶುಲ್ಕ ಖರೀದಿಸಿದ 12 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾರನ್ನು SIT ರಾತ್ರಿ ಸೀಸ್ ಮಾಡಿದೆ. ಅಯೋಧ್ಯೆಯ ರಾಮನಿಗೆ ಭಕ್ತರು ಕೊಡ್ತಿದ್ದಂತಹ ಕಾಣಿಕೆ ಹಣ ಪ್ರತಿದಿನ ಕೋಟಿ ಲೆಕ್ಕದಲ್ಲಿ ಬರ್ತಾ ಇತ್ತು. ಆರೋಪಿಗಳು ಪ್ರತಿದಿನ ಲಕ್ಷ ಲೆಕ್ಕದಲ್ಲಿ ಹಣ ಎಗರಿಸೋದರ ಮೂಲಕವಾಗಿ ತಾವು ಆ ಸಂಪಾದನೆಯನ್ನು ಮಾಡ್ತಾ ಇದ್ರು. ಈ ಸತ್ಯವನ್ನು ಆರೋಪಿಗಳು ಈಗ SIT ಮುಂದೆ ಕಕ್ಕೋದಕ್ಕೆ ಶುರು ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಲೂಟಿಯ ಲೆಕ್ಕ ಈಗ ಒಂದೊಂದಾಗಿ ಹೊರಬರ್ತಾ ಇದೆ. ಪ್ರತ್ಯೇಕ ಬ್ಯಾಂಕ್ ಖಾತೆಯನ್ನು ಈ ಆರೋಪಿಗಳು ತೆಗೆದಿದ್ರು. ಹಾಗೆಯೇ ಬಿಸ್ನೆಸ್ ಖಾತೆಯ ಹೆಸರಿನಲ್ಲಿ QR ಕೋಡನ್ನು ಕೂಡ ಇವರು ಮಾಡಿಕೊಂಡಿದ್ರು. ಫೋನ್ಪೇ ಮತ್ತು ಗೂಗಲ್ ಪೇ ಮೂಲಕ ಹಣ ಹಾಕ್ತಾ ಇದ್ದಂತಹ ಭಕ್ತರು ಅಂಥ ಜಾಗಗಳಲ್ಲಿ ಎಲ್ಲಿ ಅವರು QR ಕೋಡ್ಗಳನ್ನು ಬಳಸಿ ಗೂಗಲ್ ಪೇ ಮಾಡ್ತಿದ್ರು, ಫೋನ್ಪೇ ಮಾಡ್ತಾಯಿದ್ರು, ಅಂಥ ಜಾಗದಲ್ಲಿ QR ಕೋಡ್ಗಳನ್ನು ಇವರು ಅಂಟಿಸ್ತಾ ಇದ್ರು. ಹುಂಡಿ ಎಣಿಸುವಾಗ ಒಬ್ಬೊಬ್ಬನು 15ರಿಂದ 20 ಸಾವಿರ ರೂಪಾಯಿವರೆಗೆ ಕಳ್ಳತನ ಮಾಡ್ತಾಯಿದ್ರು. 8 ಆರೋಪಿಗಳು ಒಗ್ಗಟ್ಟಾಗಿ ಪ್ರತಿದಿನ 6ರಿಂದ 8 ಲಕ್ಷ ರೂಪಾಯಿವರೆಗೆ ಕಳ್ಳತನ ಮಾಡಿರುವಂಥದ್ದು ಈಗ ಸಿಕ್ಕಿರುವ ಮಾಹಿತಿ. ಕಳೆದ 3 ತಿಂಗಳಿನಿಂದ ದೇಣಿಗೆ ಕದ್ದಿರೋದ್ರ ಬಗ್ಗೆ ಅವರು ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಕೇವಲ 3 ತಿಂಗಳದ್ದು ಮಾತ್ರ ಲೆಕ್ಕ ಕೊಡ್ತಾ ಇದ್ದಾರೆ ಅವರು. ಆರೋಪಿಗಳ ಪ್ರಕಾರ ಕೇವಲ 3 ತಿಂಗಳಿನಿಂದ ಮಾತ್ರ ಅಯೋಧ್ಯೆಯಲ್ಲಿ ರಾಮನ ದೇಣಿಗೆ ಕಳ್ಳತನ ಆಗಿದೆ. ಆದರೆ BJP ನಾಯಕ, ಭಾರತೀಯ ಕುಸ್ತಿ ಒಕ್ಕೂಟದ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಪ್ರಕಾರ ಕನಿಷ್ಠ 4 ವರ್ಷದಿಂದಲೂ ದೇಣಿಗೆ ಲೂಟಿ ಆಗ್ತಾನೆ ಇದೆಯಂತೆ. देखिए, मुझे जो बोलना है मैं पहले बोल चुका हूँ, और जब कोई नहीं बोला था संसार में 4 साल पहले बोल चुका हूँ, और इसीलिए आज तक मैं राम जन्मभूमि दर्शन करने नहीं गया, क्योंकि यहाँ फर्स्ट डे से खेल चल रहा था. ಇನ್ನು ಮೊದಲ ದಿನದಿಂದಲೇ ದೇಣಿಗೆ ಲೂಟಿ ನಡೀತಾ ಇತ್ತು ಅಂತೇಳಿ BJP ನಾಯಕ ಬ್ರಿಜ್ಭೂಷಣ್ ಅವರು ಹೇಳ್ತಾ ಇದ್ರೆ, ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ನಾನು ಕೊಟ್ಟಂತಹ ದೇಣಿಗೆಯನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೋರ್ಟ್ಗೂ ಹೋಗ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. राम मंदिर निर्माण के 2 बार चंदा उगाई के अभियान हुए. एक बार शुरू में जब अडवाणी जी की रथ यात्रा निकली थी तब भी मैंने चंदा दिया था. राम मंदिर में आस्था है हमें. दूसरी बार जब सुप्रीम कोर्ट का फैसला आया तो फिर चंदा उगाना शुरू हुआ. तो मैंने तय किया है कि मैं एक दावा पेश करूंगा अयोध्या जी में जाकर कि जो चंदा मैंने दिया था उसका दुरुपयोग इन्होंने किया है, लूट के ले गए हैं, तो मुझे ये चंदा वापस दिया जाए. ಹೀಗೆ ನಾನು ಕೊಟ್ಟಂತಹ ಚಂದಾ ಹಣವನ್ನು ವಾಪಸ್ ಕೊಡಿ, ಯಾಕೆಂದರೆ ನಾನು ಕೊಟ್ಟಂತಹ ಚಂದಾ ಹಣವನ್ನು ಇವರು ಲೂಟಿ ಮಾಡಿದ್ದಾರೆ ಅನ್ನುವಂಥ ವಾದವನ್ನು ಕಾಂಗ್ರೆಸ್ ನಾಯಕ ಈಗ ಮುಂದಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲಿ
ತಾವು ಚಂದ ಕೊಡ್ತಾ ಇದ್ವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ BMTC ಬಸ್ಗಳನ್ನು ನೋಡಿದಾಗ ಯಾಕೋ ಇದನ್ನು ಕಿಲ್ಲರ್ BMTC ಅಂತೇಳಿ ಬಹಳಷ್ಟು ವರ್ಷಗಳಿಂದ ಇದಕ್ಕೆ ಹಣೆಪಟ್ಟಿಯನ್ನು ಕಟ್ಟಲಾಗಿತ್ತು. ಆದರೆ ಈಗ BMTC ಬಸ್ಗಳು ಇವತ್ತು ನಡೆದಿರುವಂತಹ ಒಂದು ದುರಂತವನ್ನು ನೋಡಿದರೆ ನಿಜಕ್ಕೂ ಏನಪ್ಪ ಇದು ಅಂತೇಳಿ ಅನಿಸುತ್ತೆ. ಬೆಂಗಳೂರಿನ KR ಸರ್ಕಲ್ನಲ್ಲಿ ಯಾರೂ ಕೂಡ ಇದನ್ನು ಊಹಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆ ಸ್ವರೂಪದಲ್ಲಿ ಒಂದು ಆಕ್ಸಿಡೆಂಟ್ ಇವತ್ತಾಗಿದೆ. KR ಸರ್ಕಲ್ನಲ್ಲಿ 2 BMTCಗಳ ಮಧ್ಯೆ ಆಕ್ಸಿಡೆಂಟ್ ಸಂಭವಿಸಿದೆ. ಎಲೆಕ್ಟ್ರಿಕ್ BMTC ಬಸ್ ಮುಂದೆ ಹೋಗ್ತಾ ಇದ್ದಂತಹ ಇನ್ನೊಂದು BMTC ಬಸ್ಗೆ ಹಿಂಬದಿಯಿಂದ ಹೋಗಿ ಕುದ್ದಿದೆ. ಅದು ಎದುರುಗಡೆ ಇದ್ದಂಥದ್ದು ವಜ್ರ ಬಸ್ಸು. ಈ ಅಪಘಾತ ಎಷ್ಟು ಭೀಕರವಾಗಿತ್ತು ಅಂದರೆ ಗುದ್ದಿದ ರಭಸಕ್ಕೆ ಬಸ್ನ 20% ಭಾಗ ಮುಂದಿನ ಒಳಗೆ ಹೋಗಿಬಿಟ್ಟಿತ್ತು. ಅಷ್ಟೊಂದು ಸ್ವರೂಪದಲ್ಲಿ ಈ ಒಂದು ಬಸ್ ಅಪಘಾತ ಸಂಭವಿಸಿತು. ಈ ಅಪಘಾತದಲ್ಲಿ EV ಬಸ್ನ ಚಾಲಕನ ತಲೆ ಮೂಳೆಗಳು ಪುಡಿ ಹಾಕಿದ್ದಾವೆ. ಅದಷ್ಟಕ್ಕೆ ಡ್ರೈವರ್ ಬದುಕುಳಿದಿದ್ದು ಸೈಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಚಿಕಿತ್ಸೆ ನಡೀತಾ ಇದೆ. MRI ಸ್ಕ್ಯಾನ್ ಮಾಡಿದ್ದು ತಲೆಗೆ ಗಂಭೀರವಾಗಿ ಪೆಟ್ಟಾಗಿರುವುದನ್ನು ವೈದ್ಯರು ಖಚಿತಪಡಿಸಿದ್ದಾರೆ. ಡ್ರೈವರ್ ಸ್ಥಿತಿ ಚಿಂತಾಜನಕವಾಗಿದ್ದರೆ ಇದೇ ಬಸ್ನಲ್ಲಿ ಡ್ರೈವರ್ ಹಿಂದೆ ಕೂತಿದ್ದಂತಹ ಯುವತಿಗೆ BMTC ಬಸ್ನ ಕಬ್ಬಿಣದ ರಾಡ್ಗಳು ಚುಚ್ಚಿಕೊಂಡಿದ್ದು. ಬಸ್ ಅಪಘಾತದ ರಭಸಕ್ಕೆ ಪ್ರಯಾಣಿಕರು ಹೊರಕ್ಕೆ ಬರೋದಕ್ಕೂ ಆಗಲಿಲ್ಲ. ಕೊನೆಗೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು, ಆಟೋ ಚಾಲಕರು ಸೇರಿಕೊಂಡು ಜನರನ್ನು ರಕ್ಷಣೆ ಮಾಡಿ ಕೆಳಗಿಳಿಸಿದರು. ಅದರಲ್ಲೂ ಕಬ್ಬಿಣದ ರಾಡ್ ಚುಚ್ಚಿಕೊಂಡು ಒದ್ದಾಡ್ತಾ ಇದ್ದಂತಹ ಯುವತಿಯನ್ನು ಆ ಕಂಬಿಗಳನ್ನು ಕತ್ತರಿಸಿ ರಕ್ಷಿಸಿ ಆಸ್ಪತ್ರೆಗೆ ಸೇರಿಸೋದಕ್ಕೆ ಸಾಕಾಗುವಷ್ಟಾಗೋಯಿತು. ಯಾಕೆಂದರೆ BMTC ಬಸ್ಗಳ ಅಪಘಾತದಲ್ಲಿ ಒಟ್ಟು 10 ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದು ಎಲ್ಲರಿಗೂ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅಂತೇಳಿ ಸಚಿವರು ಹೇಳಿದ್ದಾರೆ. ಇವತ್ತು ಸಂಭವಿಸಿದ ಇದೊಂದೇ ಅಪಘಾತ ಅಲ್ಲ. BMTC ಬಸ್ಗೆ ಬೆಂಗಳೂರಲ್ಲಿ ಇನ್ನೊಂದು ಕಡೆಯಲ್ಲಿ ಬೈಕ್ ಸವಾರ ಬಲಿಯಾಗಿದ್ದಾನೆ. ಗದಗ, ಚಿಕ್ಕಬಳ್ಳಾಪುರದಲ್ಲಿ KSRTC ಬಸ್ಗಳು ಅಪಘಾತ ಆಗಿ 10 ಜನರಿಗೆ ಗಾಯಗಳಾಗಿವೆ. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ BMTC ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಸವಾರ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ನಾಗಾರ್ಜುನ ಅನ್ನುವಂತಹ ಸವಾರ ಮೃತಪಟ್ಟಿದ್ದಾನೆ. HAL ಸಂಚಾರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು KSRTC ಬಸ್ ಪಲ್ಟಿಯಾಗಿ 8 ಜನರಿಗೆ ಗಂಭೀರ ಗಾಯಗಳಾಗಿದ್ದು 3 ಸ್ಥಿತಿ ಚಿಂತಾಜನಕವಾಗಿದೆ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಸಮೀಪದ VTU ಕ್ಯಾಂಪಸ್ ಬಳಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. 8 ಜನರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಂತಹ ವೇಳೆ ಟಿಪ್ಪರ್ ತಪ್ಪಿಸೋದಕ್ಕೆ ಹೋಗಿ ನಿಯಂತ್ರಣ ತಪ್ಪಿದಂತಹ KSRTC ಬಸ್ ಪಲ್ಟಿ ಹೊಡೆದು ಉರುಳಿದೆ. ಇನ್ನು ಗದಗದ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಬಳಿಯಲ್ಲಿ ನಿನ್ನೆ ಸಂಜೆ ವಾಯುವ್ಯ ಸಾರಿಗೆ ಬಸ್ ಬ್ರೇಕ್ ಫೇಲ್ ಆಗಿ ಪಲ್ಟಿ ಹೊಡೆದಿದೆ. 13 ವಿದ್ಯಾರ್ಥಿಗಳು ಸೇರಿದಂತೆ 20 ಜನರಿಗೆ ಗಾಯಗಳಾಗಿವೆ. 40 ಜನ ಕೂರುವಂತಹ ಬಸ್ನಲ್ಲಿ ಸುಮಾರು 90 ಜನ ತುಂಬಿಸಿಕೊಂಡು ಹೋಗ್ತಾ ಇದ್ರು. ಓವರ್ಲೋಡ್ ಜೊತೆಗೆ ಕಿತ್ತೋದಂತಹ ರಸ್ತೆ ಇದ್ದಾಕಿ ಬಸ್ನ ಬ್ರೇಕ್ ಫೇಲ್ ಆಗಿ ಈ ಅಪಘಾತ ಸಂಭವಿಸಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ಬಸ್ಗಳು ಸೇಫ್ ಅಲ್ವಾ ಅನ್ನುವಂತಹ ಪ್ರಶ್ನೆ ಪ್ರಯಾಣಿಕರನ್ನು ಕಾಡೋದಕ್ಕೆ ಶುರುವಾಗಿದೆ. ಇನ್ನು 2026ರ ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 20ರಿಂದ ಆಗಸ್ಟ್ 13ರವರೆಗೆ ಸಂಸತ್ನ ಮುಂಗಾರು ಅಧಿವೇಶನ ನಡೆಯಲಿದೆ. ಸಂಸತ್ ಮುಂಗಾರು ಅಧಿವೇಶನದ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ದೇಶದ ಮಹತ್ವದ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆ, ವಿಚಾರ ವಿನಿಮಯ ಮತ್ತು ನಿರ್ಧಾರಗಳಿಗೆ ಈ ಅಧಿವೇಶನ ವೇದಿಕೆಯಾಗಲಿದೆ ಅಂತ ಹೇಳಿದ್ದಾರೆ. 25 ದಿನಗಳ ಈ ಅಧಿವೇಶನದಲ್ಲಿ ಒಟ್ಟು 19 ಸಭೆಗಳು ನಡೆಯಲಿವೆ. ಜನಪ್ರತಿನಿಧಿಗಳು 30 ದಿನ ಜೈಲು ಸೇರಿದ್ರೆ ಅಧಿಕಾರ ಕಳೆದುಕೊಳ್ಳುವಂತಹ ಮಸೂದೆ, ಲೋಕಸಭೆ ಕ್ಷೇತ್ರಗಳ ಪುನರ್ವಿಂಗಡಣೆಯ ಮಸೂದೆ, ಮಹಿಳಾ ಮೀಸಲಾತಿಯ ಮಸೂದೆಗಳು ಈ ಸಲ ಬಿಜೆಪಿಯ ಪಾಲಿಗೆ ಬ್ರಹ್ಮಾಸ್ತ್ರವಾಗಿವೆ. ಈ ಸಲದ ಮುಂಗಾರು ಅಧಿವೇಶನದಲ್ಲಿ ಬಿಜೆಪಿಯವರನ್ನು ಕಟ್ಟಿಹಾಕಲು ಕಾಂಗ್ರೆಸ್ ಮಿತ್ರ ಪಕ್ಷಗಳು ರೆಡಿಯಾಗಿವೆ. ಅಯೋಧ್ಯೆ ದೇಣಿಗೆ ಕಳ್ಳತನ ಪ್ರಕರಣವನ್ನೇ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಮಾಡಿಕೊಳ್ಳೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಜೊತೆಗೆ SIR ಪ್ರಕ್ರಿಯೆಯ ಲೋಪದೋಷಗಳು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯು ಈ ಬಾರಿ ಪ್ರತಿಪಕ್ಷಗಳ ಪಾಲಿಗೆ ಅತಿದೊಡ್ಡ ಅಸ್ತ್ರಗಳಾಗಲಿವೆ.